ಅದು ಒಂದು ನೆನಪಿಡುವಂತ ಸಂಗತಿ. ಯಾಕಂತಂದ್ರೆ ಹಿಂದೂಸ್ತಾನದಲ್ಲಿ ಮಾತ್ರ ನಾವು ಸುಖವಾಗಿ ಬದುಕಬಲ್ಲಿವೆ ಅನ್ನುವಂಥದ್ದನ್ನ ಅಲ್ಲಿರುವ ಅಲ್ಪಸಂಖ್ಯಾತರು ಕೂಡ ತಿಳಿದುಕೊಂಡು ಇಲ್ಲಿ ಮುಸಲ್ಮಾನರಿಗೆ ಭಾರತೀಯರಿಗೆ ನಾವು ತೊಂದರೆ ಕೊಟ್ಟರೆ, ಹಿಂದೂಗಳನ್ನು ಆರಿಸಿಕೊಂಡ್ರೆ ನಮ್ಮ ಜೀವನ ಅದೃಢ ಆಗ್ತದ ಅನ್ನುವಂಥ ಮಾತನ್ನು ಅವರು ಕಂಡುಹಿಡಿದು ಅದರ ಜೊತೆ ಅವರು ನಮ್ಮ ಜೊತೆ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ನಮ್ಮ ಪ್ರಧಾನಿಯವರು ಈಗಾಗಲೇ ಸಾಕಷ್ಟು ದೊಡ್ಡ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಇದರಿಂದ ದೇಶಕ್ಕೆ ದೊಡ್ಡ ಉಪಕಾರ ಆಗ್ತದೆ ಅನ್ನುವಂಥ ಭಾವನೆ ನನ್ನದಿದೆ. ಜೊತೆಗೆ ಇನ್ನೊಂದನ್ನು ಗಮನಿಸಬೇಕು ನಾವು. ಈಗ ಈ ಸಂಧಿಯಲ್ಲಿ ಪಾಕಿಸ್ತಾನ ಒಡೆದು 4 ಚೂರು ಆಗುವ ಸಂಭವ ಇದೆ ಅನ್ನುವಂಥ ಘಟನೆ ಕೂಡ ನಮಗೆ ಆ ನಿಟ್ಟಿನಲ್ಲಿ ಭಾರತೀಯರಾದ ನಾವು, ಹಿಂದೂಗಳಾದ ನಾವು ಆ ನಿಟ್ಟಿನಲ್ಲಿ ಪ್ರಯತ್ನಿಸೋಣ, ನಾವು ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಯಾಕಂತಂದ್ರೆ ಹಿಂದೂಸ್ತಾನದಲ್ಲಿ ನಮ್ಮದೇ ಜನಗಳ ಮಾರಣ ಹೋಮವನ್ನ ಆಯ್ದು ನೀವು ಹಿಂದೂಗಳೇ ಅನ್ನುವಂತ ಮಾತನ್ನ ಕೇಳಿ ಅವರ ಹತ್ಯೆಯನ್ನ ಮಾಡಲಾಗಿದೆ. ಪಹಲ್ಗಾಮ್ ಅತ್ಯಂತ ಸುಂದರವಾದ ಜಾಗ ಆಗಿತ್ತು. ಅಲ್ಲಿ ನಡೆಯಬಾರದಂತಹ ಒಂದು ಘಟನೆ ನಡೆದದ್ದು ಅತ್ಯಂತ ದುರ್ದೈವಿ ಸಂಗತಿ. ನಮ್ಮ ಪ್ರಧಾನಿಯವರು ಈ ದೇಶದಲ್ಲಿರುವಂತಹ 370 ಎಕರವನ್ನ ತೆಗೆದು ಹಾಕಿದ ಮೇಲೆ ಕಾಶ್ಮೀರ ಅತ್ಯಂತ ಶಾಂತವಾಗಿತ್ತು, ಸಮೃದ್ಧವಾಗಿ ಬೆಳೀತಾ ಇತ್ತು. ಯಾಕಂತಂದ್ರೆ ನಮ್ಮ ದೇಶದಿಂದ, ನಮ್ಮ ಹಿಂದೂಸ್ತಾನದಿಂದ ಸುಮಾರು 1.5 ಕೋಟಿ ಜನ ಹೋದ ವರ್ಷ ಅಲ್ಲಿ ಪ್ರವಾಸ ಮಾಡಿ ಅಲ್ಲಿಯ ಆರ್ಥಿಕತೆಯನ್ನ